ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ತಿರುಗಿ ಸಮಾಧಾನದಲ್ಲಿರುವಂತಹ ಶಿಷ್ಯನ ಸದ್ಗುಣಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಪ್ರೇರೆ. ಈ ದಿವಸ ಒಬ್ಬ ಶಿಷ್ಯ ಆತನು ಸಮಾಧಾನದಲ್ಲಿರುವುದಕ್ಕಾಗಿ ಸಂಪೂರ್ಣವಾದ ಪ್ರಯತ್ನ ಆತನ ಕಡೆಗೆ ಇರಬೇಕು ನನ್ನ ಪ್ರೇರೆ. ನಾವು 1 ಪೇತ್ರ 3ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ನಾವು ನೋಡುವಾಗ ಸಮಾಧಾನವನ್ನ ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಲೋಕದಲ್ಲಿ ನೋಡುವಾಗ ಜನರಲ್ಲಿ ಸಮಾಧಾನವೇ ಇಲ್ಲ ಎಂಬುದಾಗಿ ನಾವು ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ. ಈ ಕಾರಣ ದೇವರ ಮಕ್ಕಳು ಈ ಭೂಮಿಯ ಮೇಲೆ ಅವರು ಉಪ್ಪಿನಂತೆ ಸಮಾಧಾನವಾಗಿರ್ಬೇಕೆಂಬುದಾಗಿ ನಾವು ಮಾರ್ಕನ್ ಬರೆಸುವಾರ್ತೆ 9ನೇ ಅಧ್ಯಾಯದ 50ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ ಪ್ರೇರೆ. ನಮ್ಮ ಉಪ್ಪಿನಂತ ಒಂದು ಸಮಾಧಾನದ ಅಂದ್ರೆ ಇಡೀ ಲೋಕಕ್ಕೆ ಉಪ್ಪು ಬೇಕಾಗಿದೆ ಪ್ರೇರೆ. ಉಪ್ಪಿಲ್ಲದೆ ಯಾರು ಆಹಾರವನ್ನು ಸೇವನೆ ಮಾಡುವುದಿಲ್ಲ. ಅದೇ ರೀತಿಯಲ್ಲಿ ಒಬ್ಬ ಆತ್ಮಿಕ ವ್ಯಕ್ತಿ ಶಿಷ್ಯ ಅಂದ್ರೆ ಆತನು ಇಡೀ ಲೋಕಕ್ಕೆ ಉಪ್ಪಿನಂತ ಹದದ ಒಂದು ರುಚಿ ಕೊಡುವಂತ ಒಬ್ಬ ಸೇವಕನಾಗಿ, ಒಬ್ಬ ಶ್ರೇಷ್ಠನಾದ ಶಿಷ್ಯನಾಗಿರ್ಬೇಕೆಂಬುದು ಅದು ಕರ್ತನ ಒಂದು ನಿಜವಾದ ಆಲೋಚನೆ ಆಗಿದೆ ನನ್ನ ಪ್ರೇಮ. ಅದಕ್ಕಾಗಿ ಇಡೀ ಲೋಕವನ್ನು ನೋಡುವಾಗ ಲೋಕದಲ್ಲಿ ಎಲ್ಲಿಯೂ ಸಮಾಧಾನವನ್ನು ಹುಡುಕುವಾಗ ಸಿಕ್ಕುವುದೇ ಇಲ್ಲ ಎಂಬುದಾಗಿ ನಾವು ನೋಡುವಾಗ ದೇವರ ಮಕ್ಕಳಲ್ಲಿ ಆ ಸಮಾಧಾನವನ್ನ ಜನರು ನೋಡಬೇಕು. ಲೋಕದ ಜನರು ಸಮಾಧಾನದ ಮಾರ್ಗವನ್ನೇ ಅರಿಯರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ದೇವರ ಮಕ್ಕಳಲ್ಲಿ ಆ ಸಮಾಧಾನ ಅದು ನಿತ್ಯ ನಿರಂತರಕ್ಕೂ ಇನ್ನೂ ಹೆಚ್ಚು 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 ಆಗ್ತಾ ಹೋಗ್ಬೇಕು ಪ್ರೇಮ. ಅದಕ್ಕಾಗಿ ನಮಗೆ ದೇವರ ವಾಕ್ಯ ನೇರವಾಗಿ ಕರೆ ಕೊಡುವುದೇನೆಂದ್ರೆ ಸಮಾಧಾನಕ್ಕೆ ಬೇಕಾದಂಥದ್ದೆಲ್ಲವನ್ನ ಸಾಧಿಸಿಕೋ ಎಂಬುದಾಗಿ ನಮಗೆ ವಾಕ್ಯ ಹೇಳ್ತದೆ. ರೋಮಾಪುರದವ್ರ ಬರೆದ ಪತ್ರಿಕೆ 14ನೇ ಅಧ್ಯಾಯದ 19ನೇ ವಚನದಲ್ಲಿ ನೋಡುವಾಗ, ಆದ್ದರಿಂದ ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿ ವೃದ್ಧಿಗೂ ಅನುಕೂಲವಾಗಿರುವುದನ್ನ ಸಾಧಿಸಿಕೊಳ್ಳೋಣ. ಎಲ್ಲವನ್ನ ಸಾಧಿಸಿಕೊಳ್ಬೇಕು ಪ್ರೇರೆ. ಸಮಾಧಾನಕ್ಕೆ ಬೇಕಾದ ಎಲ್ಲಾ ಸಂಗತಿಗಳನ್ನ ಸಾಧಿಸಿಕೊಳ್ಬೇಕು. ಲೋಕದಲ್ಲಿ ನೋಡುವಾಗ ಎಲ್ಲಿ ನೋಡಿದಲ್ಲಿ ಅವರು ಕಷ್ಟ, ದುಃಖ, ವೇದನೆ, ಅಸಮಾಧಾನ, ಸಮಸ್ಯೆಗಳಲ್ಲಿ ಜೀವಿಸುವಂತವರಾಗಿದ್ದಾರೆ, ಬಲಹೀನರಾಗಿ ಜೀವಿಸುವವರಾಗಿದ್ದಾರೆ. ಆದರೆ ದೇವರ ಮಕ್ಕಳಲ್ಲಿ ಆ ಸಮಾಧಾನ ಇರಬೇಕೆಂಬುದಾಗಿ ನಾವು ನೋಡ್ಬೋದು. ಯಾರು ದೇವರ ಮಕ್ಕಳಲ್ಲಿ ಆ ಸಮಾಧಾನವನ್ನು ನೋಡ್ತಾರೋ ಅದರ ಮೂಲಕ ಅನೇಕ ಜನರು ಆ ಸಮಾಧಾನದಲ್ಲಿ ಇರುವುದಕ್ಕೆ ಸಾಧ್ಯ ಎಂಬುದನ್ನ ದೇವರ ವಾಕ್ಯ ನೇರವಾಗಿ ಕರೆ ಕೊಡುವುದನ್ನು ನಾವು ನೋಡ್ಕೊಳ್ತೇವೆ. ಅದಕ್ಕಾಗಿ ಈ ದೇವರ ಮಕ್ಕಳು ಸಮಾಧಾನವನ್ನ ಸಾಧಿಸಿಕೊಳ್ಳಬೇಕು. ಅದನ್ನ ಹೇಗೆ ನೋಡ್ರಿ, ಒಂದು ಪ್ಯಾಟರ್ನ್ ಕೊಡಲ್ಪಟ್ಟಿದೆ. ನಾವು 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ 13ನೇ ವಚನದ ಬಿ ಪಾರ್ಟ್ನಿಂದ 14-15ನೇ ವಚನವನ್ನು ಓದುವಾಗ, ನಿಮ್ಮೊಳಗೆ ಸಮಾಧಾನವಾಗಿರ್ರಿ, ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನ ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರ್ರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರ್ರಿ ಎಂದು ನಿಮ್ಮನ್ನ ಪ್ರಬೋಧಿಸ್ತೇನೆ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನ ಮಾಡಿಕೊಳ್ಳುವುದಲ್ಲ, ಎಲ್ಲರಿಗೂ ಹಿತವನ್ನ ಮಾಡಿರಿ. ಇದು ಸಮಾಧಾನವನ್ನ ಸಾಧಿಸಿಕೊಳ್ಳುವಂತ ವಿಧಾನ. ಲೋಕದಲ್ಲಿ ಅಕ್ರಮ ಇದೆ, ಮನಗುಂದಿದವರಾಗಿದ್ದಾರೆ, ಬಲಹೀನರಾಗಿದ್ದಾರೆ, ಅಪಕಾರ ಮಾಡುವವರಾಗಿದ್ದಾರೆ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳದೇ ಇರುವಂತ ಜನರಿದ್ದಾರೆ. ಅವರ ಮಧ್ಯದಲ್ಲಿ ದೇವರ ಮಕ್ಕಳ ಜೀವಿತ ಉಪ್ಪಿನಂತ ಒಂದು ಹದ ಕೊಡುವಂತ ರುಚಿಯಾದಂತ ಒಂದು ಸಮಾಧಾನ ಬೇಕು. ಸೊ ನಾವು ಈ ಸಮಾಧಾನವನ್ನ ಸಂಪಾದನೆ ಮಾಡುವುದಕ್ಕೆ ಪ್ರಯಾಸ ಉಳ್ಳವರಾಗಿರ್ಬೇಕು ನನ್ನ ಪ್ರೇರೆ. 2 ತಿಮೋತಿ 2ನೇ ಅಧ್ಯಾಯದ 22ನೇ ವಚನದಲ್ಲಿ ಈ ಒಂದು ಭಾಗವನ್ನ ನಮಗೆ ತೋರಿಸಿಕೊಟ್ಟಿದೆ. ಎಲ್ಲರೊಂದಿಗೆ ಸಮಾಧಾನದಿಂದಿದ್ದು ಆ ಸಂಪಾದಿಸು ಎಂಬುದಾಗಿ ನಮಗೆ ನೋಡಿಕೊಳ್ತೇವೆ. 2 ತಿಮೋತಿ 2ನೇ ಅಧ್ಯಾಯದ 22ನೇ ವಚನದಲ್ಲಿ, ನೀನು ಯೌವನದ ಇಚ್ಛೆಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿಗಳನ್ನ ಸಂಪಾದಿಸುವುದಕ್ಕೂ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನ ಬೇಡಿಕೊಳ್ಳುವವರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪ್ರಯಾಸ ಪಡು. ಪ್ರಿಯರೇ, ಇದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು.
ಎಲ್ಲರೊಂದಿಗೆ ಸಮಾಧಾನದಿಂದಿರುವುದಕ್ಕೆ, ಪರಿಶುದ್ಧತೆಯನ್ನು ಪಡೆದುಕೊಳ್ಳುವುದಕ್ಕೆ ಹೆಚ್ಚಾದ ಪ್ರಯಾಸ ಒಬ್ಬ ಆತ್ಮಿಕ ಮಗನಲ್ಲಿ ಬೇಕು ನನ್ನ ಪ್ರೇರೆ. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಸಾಧ್ಯವಾದಷ್ಟು ನಾವು ಪ್ರಯಾಸ ಪಡೋಣ, ಸಮಾಧಾನದಲ್ಲಿ ಇರುವುದಕ್ಕೆ, ಎಲ್ಲರೊಂದಿಗೆ ಸಮಾಧಾನದಿಂದಿರ್ರಿ ಎಂಬುದಾಗಿ ನಮಗೆ ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯದ 18ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. ಈ ಕಾರಣ ಆ ಸಮಾಧಾನವನ್ನು ಸಾಧನೆ ಮಾಡೋಣ, ಸಂಪಾದನೆ ಮಾಡೋಣ. ಈ ಭೂಮಿಯ ಮೇಲೆ ಸಮಾಧಾನವನ್ನು ಹಂಚುವಂಥ ದೇವರ ಮಕ್ಕಳಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡೋಣ. ಆ ರೀತಿಯಲ್ಲಾಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.